ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್. ಯುಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ, ನಮ್ಮೊಂದು ಕೋಳಿ ಫಾರ್ಮ್ ಇದೆ. ಇದು ಒಳಗಿನ ಸ್ಟ್ರಕ್ಚರ್ ಇದೆ. ಒಳಗ ಈಗ ಬಿಸಿಲು ಐತಲ್ಲ, ಅದಕ್ಕೆ ಒಳಗ ಬರ್ತಾವು. ನಾವು ಹೊರಗನು ಮಾಡ್ಕೊಂಡಿವಿ ಅಡ್ಡಾಡಕ. ಪ್ಯೂರ್ ಜವಾರಿ ಕೋಳಿ ನೋಡ್ರಿ, ಯಾವ ಇದ್ರಾಗ ಇವು ಕೋಳಿ ನಾವು ಸೇರಿಸಿಲ್ಲ. ಜವಾರಿ ಕೋಳಿ ಸಾಕಿವಿ. ಅದು ತತ್ತಿ ಪರ್ಪೋಸ್ಗೆ ಅಂತಾನೆ ಮಾಡೀವಿ. ತತ್ತಿ ಪರ್ಪೋಸ್ಗೆ ಅಂತ ಮಾಡೀವಿ. ಇವು ಇದ್ರೊಳಗನ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿವಿ. ಆ ಕಂಪಾರ್ಟ್ಮೆಂಟ್ನಾಗ ಬೇರೆ 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 ಹಾಕ್ತೀವಿ ನಾವು. ಯಾವ ಸೈಜಿನ ಅದಲ್ಲ, ಆ ಸೈಜಿನ ಪ್ರಕಾರ ಹಾಕಿರ್ತೀವಿ. ನೋಡ್ರಿ, ಇದೊಂದು ಕಂಪಾರ್ಟ್ಮೆಂಟ್ ಬೇರೆ, ಇದೊಂದು ಕಂಪಾರ್ಟ್ಮೆಂಟ್, ಎಲ್ಲ ಕಂಪಾರ್ಟ್ಮೆಂಟ್ ಒಂದು 3-4 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿ. ಒಳಗ ಇನ್ನೂ ಇವು ಕುಂದ್ರಾಕ ಜಾಗ ಭಾಳ ಮಾಡಿಲ್ಲ ನಾವು. ಮೇಲೆ ಕುಂದಿರ್ತಾವು ಕೋಳಿ, ಜವಾರಿ ಕೋಳಿ ಮೇಲೆ ಕುಂದ್ರದ ಭಾಳ. ಅದಕ್ಕೆ ನಾವು ಮೇಲೆ ಕುಂದ್ರಕ್ಕೆ ಇನ್ನೂ ಮಾಡಿಲ್ಲ, ಮಾಡಾಕತ್ತೀವಿ. ಪ್ರೊಸೆಸ್ನಾಗ ಐತಿ, ಇನ್ನೂ ಪೂರಾ ಕಂಪ್ಲೀಟ್ ಮಾಡಿಲ್ಲ ನಾವು. ನಾರ್ಮಲ್ ಆಗಿ ಬಾಗಲ ಮಾಡ್ಕೊಂಡಿವಿ. ಇಲ್ಲೊಂದು ಸ್ವಲ್ಪ ಅದಾವು. ಒಟ್ಟು ಒಂದು 500-600 ಕೋಳಿ ಅದಾವ ನೋಡ್ರಿ. ಹೋದ್ರೆ ಕಡಕ್ನಾಥ್ ಜವಾರಿ ಕೋಳಿ ಮತ್ತೆ ಯಾವ ಇಲ್ಲ. ಕಡಕ್ನಾಥ್ ಅದು ಸ್ವಲ್ಪ ಅದಾವು. ಅವನು ತತ್ತಿ ಪರ್ಪೋಸಿಗೆ ಅಂತ ನಾವು ಶಾಂಪಲ್ನಾಗ ಇದನ್ನ ಮಾಡಾಕತ್ತೀವಿ. ನೋಡೋಣ ಎಷ್ಟೆಷ್ಟು ಯಾವ್ದಾರ ತತ್ತಿದ ಭಾಳ ಬೇಡಿಕೆ ಐತೆ ಅಂತಾರ. ಇನ್ನೂ ತತ್ತಿ ಆಗಾಕತ್ತಿಲ್ಲ. ತತ್ತಿ ಹಾಕಿದ್ರೆ ನಮಗೆ ಗೊತ್ತಾಗತ್ತ. ನೋಡ್ರಿ, ಇದು ಒಳಗಿಂದೆಲ್ಲ, ಇದು ಒಳಗಿನ ಸ್ಟ್ರಕ್ಚರ್ ಇದೆ. ಈ ಕಡೆ ಇದೊಂದು ಆಯ್ತು. ಇನ್ನೊಂದು ಈ ಕಡೆ ಒಂದು ಐತಿ. ಈಗ ಈ ಕಡೆ ಒಂದು ತೋರಿಸ್ತೀನಿ ನೋಡ್ರಿ. ಇದೊಂದು ಆಯ್ತು. ಇದೊಂದು ಕಂಪಾರ್ಟ್ಮೆಂಟ್ ಐತಿ. ಇಲ್ಲಿಂದ ಕಾಣ್ತಾವ ನೋಡ್ರಿ. ಇದು ನಮ್ಮ ಕೋಳಿ ಫಾರ್ಮ್ ಇದೆ. ಇದು ಅಲ್ಲಿ ಎಲ್ಲ ಗದಿನಾಗ ಐತಿ. ಗದಿನಾಗ ಯಾವ ಜವಾರಿ ಕೋಳಿ ಫಾರ್ಮ್ ಇಲ್ಲ. ಬರೀ ಬಾಯ್ಲರ್ ಕೋಳಿ, ಆ ಕೋಳಿ ಈ ಕೋಳಿ ಅಂತಂದು ಅದಾವು. ಜವಾರಿ ಕೋಳಿ ಇಲ್ಲ. ಜವಾರಿ ಕೋಳಿ ಯಾಕೆ ಇಡಂಗಿಲ್ಲ ಅಂತಂದ್ರೆ, ಜವಾರಿ ಕೋಳಿಯಿಂದ ಲಾಭ ಕಮ್ಮಿ ಐತಿ ಅನ್ನೋ ವಿಚಾರ ಜನರಿಗೆ ಐತಿ. ನಾವು ಇದು ತತ್ತಿ ಪರ್ಪೋಸಿಗೆ ಅಂತ ಮಾಡೀವಿ. ತತ್ತಿ ನಮ್ಮ ಬೇಡಿಕೆ ಅದಾವ, ಹಂಗೇನಿಲ್ಲ. ಈಗೇನು ನಮ್ಮ ಒಂದು 40-50 ತತ್ತಿ ಬರ್ತಾವಲ್ಲ, ಅವು ಡೈಲಿ ಸೇಲ್ ಆಗಿಬಿಡ್ತಾವ. ನಾವು ತತ್ತಿಗೇನು ಇದಿಲ್ಲ, ಮಾರ್ಕೆಟಿಂಗ್ ಮಾಡ್ಬೇಕು, ಅವನ್ನ ಉಳಿತಾವು ಕೆಡ್ತಾವ ಅನ್ನಂಗಿಲ್ಲ. ಉಳಿದ್ರೂ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ನಾವು ಮರಿನೇ ಎಬ್ಬಿಸ್ತೀವಲ್ಲ, ಮರಿನೇ ಎಬ್ಸಕ್ಕೆ ಬೇಕಾ ನಮಗೆ. ಕಂಟಿನ್ಯೂ ಆಗಿ ನಾವು ಒಂದು 8-10 ಕೋಳಿ ಮರಿನೇ ಇಟ್ಟುಬಿಟ್ಟಿರ್ತೀವಿ. ಮರಿ ಇಟ್ಟಾಕಿದ್ರು ಬೇಕಾಗ್ತಾವ ನಮಗೆ. ಹೆಂಗೆ ಕೋಳಿ ಕಾಯಕ್ಕೆ ಕುಂದಿರ್ತಾವಲ್ಲ, ಆ ಥರ ನಾವು ಮರಿ ಇಟ್ಕೊಂತ ಹೋಗಿರ್ತೀವಿ ಅವನ್ನ. ಇದು ಒಳಗಿನ ಸ್ಟ್ರಕ್ಚರ್ ಇದೆ. ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಅದಾವಲ್ಲ, ಕಂಪಾರ್ಟ್ಮೆಂಟಿನ ಅದಾವು. ಇನ್ನು ಇದ್ರಾಗ ಇವನು ನಾವು ಕುಂದ್ರಾಕ್ ಮಾಡಿಲ್ಲ, ಮೇಲೆ ಕುಂದ್ರಾಕ್ ಅವಕ್ಕೆ ಮಾಡಿಲ್ಲ. ಮೇಲೆ ಕುಂದ್ರಾಕ್ ಮಾಡ್ಬೇಕು. ಅವು ಕಟ್ಟಿಗೆ ಕಟ್ಟಿ ಮೇಲೆ ಕುಂದ್ರಾಕ ಹೆಚ್ಚು ಇವು ಜವಾರಿ ಕೋಳಿ ರಾತ್ರಿ ಕೆಳಗೆ ಕುಂದ್ರಂಗಿಲ್ಲ. ಇವು ಮೇಲೆ ಕುಂದ್ರದೆವು ಹಾರೆ. ಅದಕ್ಕೆ ಮೇಲೆ ಕುಂದ್ರಾಕ ನಾವಿನ್ನೂ ಮಾಡಿಲ್ಲ, ಮಾಡಾಕತ್ತೀವಿ. ಇನ್ನೂ ಪ್ರೊಸೆಸ್ನಾಗ ಐತಿ ಕೆಲಸ. ಇದೊಂದು ಕಂಪಾರ್ಟ್ಮೆಂಟ್, ಇದು ಮುಂದಲ್ದು ಒಂದು ಕಂಪಾರ್ಟ್ಮೆಂಟ್. ಒಟ್ಟು ಒಂದು 4 ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿವಿ ನಾವು. 4 ಕಂಪಾರ್ಟ್ಮೆಂಟ್. ಇಲ್ಲಿ ಕುಂತ ನೋಡ್ರಿ ಮೇಲೆ ಹಿಂಗ ನಾರ್ಮಲ್ ಆಗಿ ಕಟ್ಗೆ ಕಟ್ಟಿವಿ. ಪೂರಾ ಕಟ್ಗೆ ಕಟ್ಬೇಕು ಅವಕ್ಕೆ, ಪೂರಾ ಕುಂದ್ರುವಂಗೆ ಆಗ್ಬೇಕು ಅವಕ್ಕೆ. ಏನು ಕೆಳಗೆ ಗೂನ್ ಮಾಡಿವಲ್ಲ, ಆ ಗೂನ್ಯಾಗ ಮರಿನೇ ಬಿಟ್ಟಿರ್ತೀವಿ. ಮರಿ ಎಬ್ಸಕ ಇಟ್ಟಿರ್ತೀವಿ. ಗೂನ್ ಮರಿ ಮಾಡಿಸ್ತೀವಿ ಅಲ್ಲಿಂದ. ಇದು ಹೊರಗೆ ಹೋಗಕ್ಕೆ ಅವು ಹೊರಗೆ ಹೋಗಕ್ಕೆ ದಾರಿ. ಮತ್ತು ಹೊರಗೂ ಸ್ವಲ್ಪ ನಾವು ಜಾಗ ಖಾಲಿ ಬಿಟ್ಕೊಂಡು ಸುತ್ತಾರದ ತಂತಿ ಬೇಲಿ ಹಾಕಿ ಹಸಿರು ನೆಟ್ ಕಟ್ಟಿವಿ. ನೋಡ್ರಿ, ಇವೆಲ್ಲ ವೇಸ್ಟೇಜ್ ಹಾಕ್ತೀವಿ. ಏನು ಜವಾರಿ ಕೋಳಿಗೆ ಇಂಥದಂತಂದು ಏನಿಲ್ಲ. ಬಾಯ್ಲರ್ ಪೀಡ ಹಾಕ್ಬೇಕು, ಅದನ್ನ ಬಿಡಬೇಕು. ನಾವು ಕಾಳು ಹಾಕಿದ್ರು ತಿಂತಾವು, ವೇಸ್ಟೇಜ್ ಹಾಕಿದ್ರು ತಿಂತಾವು, ಹುಲ್ಲು ಹಾಕಿದ್ರು ತಿಂತಾವು, ತಪ್ಪಲು ಪಲ್ಯ ಹಾಕಿದ್ರು ತಿಂತಾವು. ನಮ್ಮ ಮನ್ಯಾಗ ಉಳ್ದಂಥ ವೇಸ್ಟೇಜ್ ಅಡಿಗೆ ಏನಿರುತ್ತಲ್ಲ,
ಅನ್ನ ಆತು ರೊಟ್ಟಿ ಆತು ಏನು ಪಲ್ಯ ಏನೇ ಇದ್ರೆ ಅವನ್ ತಂದು ಹಾಕಿರ್ತೀವಿ ನಾವು ಹಾಕಿ ತಿಂತಾವ್. ಏನು ಏನು ಕೆಡ್ಸಂಗಿಲ್ಲ, ಎಲ್ಲಾ ತಿಂತಾವ್. ಇನ್ ನೋಡ್ರಿ ಹೊರಗ ಇವು ಆಡ್ ಕಟ್ಟಕತ್ ನಾವ್ ಮಾಡ್ಕೊಂಡಿವಿ. ಆಡ್ ಕಟ್ಟದ್ರಾಗ ಅಡ್ಡಾಡಿ ಅವೆಲ್ಲ ಸಾಪ್ ಮಾಡಿಬಿಡ್ತಾವ. ಎಲ್ಲ ಹುಳ ಪಳ ಎಲ್ಲಾ ತಿಂತಾವ್. ಉಣ್ಣಿ ಪಣ್ಣಿ ಇದ್ರುನು ತಿಂದ್ ಬಿಡ್ತಾವ್. ಏನು ಇದೆ ಉಳಿದೇ ಇಲ್ಲ. ಇದು ನೋಡ್ರಿ ಇವು ನಮ್ಮ ಆಡಿನ ಮರಿ ಇದೆ. ಆಡಿನ ಮರಿ ಒಂದ್ 4-5 ಒಂದ್ ದೊಡ್ಡ ಆಡು ಇದೊಂದು ದೊಡ್ಡ ಆಡಿನ ಮರಿ ಇದು. ಒಂದ್ 3 ನಾಯಿ ಸಾಕಿವಿ. ಇದು ನೋಡ್ರಿ ದೊಡ್ಡ ಆಡ. ಇದ್ರಿಗೂ ಒಂದ್ 3 ಮರಿ 4 ಮರಿ ಅದಾವು. ಇದು ದೊಡ್ಡದು. ಇದು ಈಗ ಇಳಿದೈತಿ. ಈಗ ಅದ್ರ ಮರಿನ ಇದೆಲ್ಲ ನಮ್ಮ ಹೊರಗಿನ ಸ್ಟ್ರಕ್ಚರ್ ನೋಡ್ರಿ. ಇದು ಹೊರಗಿನ ಸ್ಟ್ರಕ್ಚರ್ ಇದು. ಈ ತರ ಹೊರಗೆ ಸುತ್ತಾರದ ತಂತಿ ಬೇಲಿ ಹಾಕಿ ಗ್ರೀನ್ ನೆಟ್ ಕಟ್ಟಿಬಿಟ್ಟಿವಿ. ಇದ್ರಾಗ ಹೊರಗೆ ಅಡ್ಡಾಡ್ತಾವ ಆರಾಮ್. ಹಿಂಗ್ ಹೊರಗೆ ಅಡ್ಡಾಡ್ಬೇಕು. ಈಗ ನೋಡ್ರಿ ತಪ್ಪಲ ಪಲ್ಯ ಏನ್ರ ಒಗಿತೀವಲ್ಲ, ಹೊಲ್ದಂದ ಏನ್ರ ವೇಸ್ಟೇಜ್ ಅವನ್ನೆಲ್ಲ ಆರಾಮ್ ಹಾಯ್ಕೊಂಡ್ ತಿಂತಾವು. ಏನೋ ಯಾವುದೂ ಬಿಡಂಗಿಲ್ಲ ಅವು. ಇವು ಆಡು ಮರಿ ಮತ್ತ ಇಲ್ಲೊಂದು ನಾಯಿ ಸಾಕಿವಿ. ಒಂದ್ 3 ನಾಯಿ ಸಾಕಿವಿ. ನಾಯಿ ಇರೋದು ಭಾಳ ಉತ್ತಮ. ನಾವು ಔಟ್ ಸೈಡ್ ಇರ್ತೀವಲ್ಲ, ನಾಯಿ ಇದ್ವು ಅಂತಂದ್ರೆ ಯಾರೋ ಕೊಡದಲ್ಲ ಅವು. ಮತ್ತ ಇವು ನಾಯಿ ಒದರೋದ್ರಿಂದ ಇವೇನು ಬೆಕ್ಕಾತು, ನರಿ ತೋಳ ಇವೇನು ಬರಂಗಿಲ್ಲ. ಅಲ್ಲೊಂದ್ 2 ಮಕ್ಕೊಂಡವು. ಇದು ಒಂದು 3 ನಾಯಿ ಸಾಕಿವಿ ನಾವು. ಇದು ಪೂರಾ ನಮ್ಮ ಸ್ಟ್ರಕ್ಚರ್ ನೋಡ್ರಿ. ನಾಯಿಗಂತ ಇದು ಕಂಪಾರ್ಟ್ಮೆಂಟ್ ಮಾಡಿ ಕೈ ಬಿಟ್ಬಿಟ್ಟಿವಿ.